ಹಲೋ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ರೆ ಅಂದ್ಕೊಳ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಸ್ಪೆಷಲು ಅಂತಂದರೆ, ಚಿಕ್ಕತಿರ್ತಿ ಜಾತ್ರೆ ಆಯಿತು. ಸೊ 3 days ಬ್ಯಾಕ್ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್, ತುಂಬಾ ಎಂಜಾಯ್ ಮಾಡಿದ್ವಿ. ಸೊ ಪ್ರತಿ ವರ್ಷ ನಾವು ಅಲ್ಲಿ ಭಕ್ತಾದಿಗಳಿಗೆಲ್ಲ ಅಡುಗೆ ಮಾಡಿಬಿಟ್ಟು ಹಂಚ್ತೀವಿ. ಸೊ ಅದೇ ರೀತಿ ಈ ವರ್ಷ ಕೂಡ ಸೊ ನಮ್ಮ ಫ್ಯಾಮಿಲಿಯವರೆಲ್ಲರೂ ಸೇರಿಕೊಂಡು ಒಂದೇ ಕಡೆ ಅಡುಗೆಗಳೆಲ್ಲ ಮಾಡಿಬಿಟ್ಟು ಅಲ್ಲಿ ಭಕ್ತಾದಿಗಳಿಗೆ ಹಂಚ್ತೀವಿ. ಸೊ ಇದು ಗೊತ್ತೇ ಇದೆ ನಿಮಗೆ. ಸೊ ಪ್ರತಿ ವರ್ಷ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಲ್ವ, ಅದೇ ರೀತಿ ಸೊ ಈ ಸಲ ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಏನೇನೆಲ್ಲ ಮಾಡಿದ್ವಿ ಜಾತ್ರೆಯಲ್ಲಿ ಅಂಥೇಳಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಓಕೆ, ಸೊ ವಿಡಿಯೋ ಪೂರ್ತಿ ನೋಡಿ. ಆ್ಯಂಡ್ ಈ ವರ್ಷ ತುಂಬಾ ಸ್ಪೆಷಲ್ ಆಗಿತ್ತು. ಯಾಕಂದರೆ ಒಂದಿನ ಮುಂಚೆ ನಾವು ಹೋಗಿ ನೈಟ್ ಸ್ಟೇ ಮಾಡಿದ್ವಿ. ಬೆಳಗ್ಗೆ 3 o'clockಗೆಲ್ಲ ನಾವು ದರ್ಶನ ಮಾಡಿದ್ವಿ. ತುಂಬಾ ಪೀಸ್ಫುಲ್ಲಾಗಿ ನಾವೇ ಫಸ್ಟು ದರ್ಶನ ಮಾಡಿದ್ದು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಅಲಂಕಾರ ಮಾಡಿದ ತಕ್ಷಣ ಓಪನ್ ಮಾಡಿದ್ರು ಬಾಗಿಲು. ಸೊ ನಾವೇ ಹೋಗಿ ಫಸ್ಟು ದರ್ಶನ ಮಾಡಿ ಮತ್ತು ಪೂಜೆ ಎಲ್ಲ ಮಾಡಿಸಿ ಸೊ ಪ್ರಸಾದ ಎಲ್ಲ ತೊಗೊಂಡು ಬಂದ್ವಿ. ತುಂಬಾ ಖುಷಿ ಆಯಿತು. ಬೆಳಗಿನ ಜಾವ ದೇವಸ್ಥಾನಕ್ಕೆ ಹೋಗಿ ಸೊ ಪೂಜೆ ಮಾಡ್ಕೊಂಡು ಬರೋದು ಅದೊಂಥರ ಎಕ್ಸ್ಪ್ರೆಸ್ ಮಾಡೋದಕ್ಕಾಗಲ್ಲ, ಅಷ್ಟು ಚೆನ್ನಾಗಿತ್ತು. ಫಾರ್ ದ ಫಸ್ಟ್ ಟೈಮ್ ನಾವು ಸ್ಟೇ ಮಾಡಿದ್ದು ಚಿಕ್ಕತಿರ್ತಿ ಜಾತ್ರೆ ದಿನ. ಪ್ರತಿ ವರ್ಷ ಸೊ ಜಾತ್ರೆ ಇದ್ದ ದಿನ ಹೋಗ್ಬಿಟ್ಟು ಅಲ್ಲಿ ಎಲ್ಲ ಓಡಾಡಿಕೊಂಡು ಅದು ಇದು ಶಾಪಿಂಗ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾಯಿದ್ವಿ. ಬಟ್ ಫಾರ್ ದ ಫಸ್ಟ್ ಟೈಮ್ ಸ್ಟೇ ಮಾಡಿ ಅಲ್ಲಿ ನೈಟ್ ಇದ್ದು ನೈಟೆಲ್ಲ ಫುಲ್ಲು ರಿಲೇಟಿವ್ಸ್ ಎಲ್ಲರೂ ಬಂದಿದ್ದರು. ಅವ್ರ ಜೊತೆ ಎಲ್ಲ ನೈಟೆಲ್ಲ ಮಾತಾಡ್ಕೊಂಡಿದ್ವಿ. ನೈಟ್ ಪೂರ್ತಿ ನಿದ್ದೆನೇ ಮಾಡಿರಲಿಲ್ಲ ನಾವು. ತುಂಬಾ ಚೆನ್ನಾಗಿತ್ತು ಈ ಸಲ ಎಕ್ಸ್ಪೀರಿಯನ್ಸ್. ಹಾಯ್ ಫ್ರೆಂಡ್ಸ್, ಇದು ನಮ್ಮ ಫೇವ್ರೇಟ್ ದೋಸ್ತ್ ಸಿಸ್ಟರ್. ಈ ವರ್ಷ ಒಂದು ದೊಡ್ಡ ಬ್ರೇಕ್ ಮಾಡಿದ್ದೀವಿ. ಒನ್ ಡೇ ಮುಂಚೆ ತಿರುಪತಿ ಜಾತ್ರೆಗೆ ನೈಟ್ ಸ್ಟೇಗೆ ಬಂದಿದ್ದೀವಿ ಎಲ್ಲರೂ. ಎಸ್, ಸೊ ಇದಂತೂ ನನ್ನ ಕೈಲೇ ನಂಬಕ್ಕಾಗ್ತಾ ಇಲ್ಲ. ಆದರೆ ನಾನು ಇವತ್ತು ತಿರುಪತಿ ಎಲ್ಲಿ ಇದ್ದೀನಿ ನೋಡಿ. ನಮ್ಮ ಬ್ಯಾಗ್ ಹಾಯ್ ಮಾಡ್ರಿ. ಫೋಟೋ ತಗೊಂಡು ಜನ ಅವರೇ. ಪುಟಾಣಿ ಫಸ್ಟ್ ಟೈಮ್ ಮತ್ತೆ ಕಾವ್ಯ ಅವರು ಯೂಟ್ಯೂಬ್ನಲ್ಲಿ ಶುರು ಮಾಡಿದ್ರು. ನಿಮ್ಮ ಅಪ್ಪನೇ ಸಾಕು ನನ್ನ ಡಿಮೋಟಿವೇಟ್ ಮಾಡೋದಕ್ಕೆ. ನಿಮ್ಮ ಮಾವನೇ ಸಾಕು. ಬಿಗ್ ಬಾಸ್ಗೆ
ನಮ್ಮ ಮನೇಲಿ ಒಪ್ಕೊಂಡೇ ಇರಲಿಲ್ಲ ಫ್ರೆಂಡ್ಸ್ ಒಂದಿನ ಮುಂಚೆ ಹೋಗೋದಕ್ಕೆ. ನಾವು ಫುಲ್ಲು ಎಲ್ಲ ರೆಡಿ ಆಗಿಬಿಟ್ಟಿದ್ವಿ, ಇಲ್ಲ ನಾವು ಹೋಗಲೇಬೇಕು, ಬೆಳಗ್ಗೆ ಬೇಗ ನಾವು ದೇವರ ದರ್ಶನ ಮಾಡಬೇಕು ಅಂಥೇಳಿ ಫುಲ್ಲು ಹಠ ಮಾಡಿಕೊಂಡು ಮನೇಲಿ ಇದ್ವಿ. ಸೊ ಸ್ಟಾರ್ಟಿಂಗ್ ಅವ್ರು ಬೇಡ, ಹೋಗೋದು ಬೇಡ ಒಂದಿನ ಮುಂಚೆ ಅಂತ ಹೇಳಿದರು ಮನೇಲಿ. ಬಟ್ ನಾವು ಹಠ ಮಾಡಿ ಹೋಗಲೇಬೇಕು ಅಂತೇಳಿ ಫುಲ್ಲು ರೆಡಿ ಆಗಿಬಿಟ್ಟಿದ್ವಿ. ಅವ್ರಿಗೆ ಬೇರೆ ಆಪ್ಷನ್ ಇಲ್ಲದೆ ಕರ್ಕೊಂಡೋದ್ರು. ಸೊ ನೆಕ್ಸ್ಟ್ ಡೇ ಸ್ವಲ್ಪ ಲೇಟಾಗಿ ಬಂದರು ನಮ್ಮ ಹಸ್ಬೆಂಡ್ ಮತ್ತು ನಮ್ಮ ಭಾವ ಅವರೆಲ್ಲ. ಸೊ ನೈಟೆಲ್ಲ ಸ್ವಲ್ಪ ಹೊತ್ತು ಓಡಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಮ್ಮ ಪುಟಾಣಿಗಳು ಸ್ನ್ಯಾಕ್ಸ್ ಅದು ಇದು ಕೇಳಿದ್ರು. ಸೊ ಅದನ್ನೆಲ್ಲ ತಿನ್ನಿಸ್ಕೊಂಡು ಮತ್ತೆ ಅಲ್ಲಿ ಚೌಟ್ರಿಗೆ ಹೋಗಿದ್ವಿ. ಒಂದು ದೊಡ್ಡ ಚೌಟ್ರಿ ಮಾಡಿದ್ವಿ. ಅಲ್ಲಿ ರೂಮ್ಸು ಮತ್ತು ಅಡುಗೆ ಮಾಡೋದಕ್ಕೆಲ್ಲ ಅಲ್ಲಿ ಅನುಕೂಲ ಆಯಿತು. ಸೊ ಹಾಗಾಗಿ ಅಲ್ಲಿ ಸ್ಟೇ ಮಾಡಿದ್ವಿ. ಸೊ ಇಲ್ಲಿ ಎಲ್ಲರೂ ಕನು ಡ್ರೆಸ್ ಚೇಂಜ್ ಮಾಡಿ ಮಲ್ಗೋದಕ್ಕೆ ರೆಡಿ ಆಗಿದ್ದಾನೆ. ವಿಕ್ಕಿ ವಾಶ್ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಳ್ತಾ ಇದ್ದಾನೆ. ತಾತನ ಮಲ್ಕೊತಾರೆ. ಅಪ್ಪ ಊರಿಗೆ ಹೋದ್ರು. ನಿಶಾಂತ್ ರೂಮ್ ಇದೆ ಫ್ರೆಂಡ್ಸ್ ಇಲ್ಲಿ. ಸೊ ರೆಸ್ಟ್ ಮಾಡಬೇಕು 1-2-3 ಅವರ್. 2 ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬೆಳಗ್ಗೆ ದೇವ್ರ ದರ್ಶನಕ್ಕೆ ಹೋಗಬೇಕು. ನಮ್ಮ ಪುಟಾಣಿಗಳು ಇನ್ನೂ ಹೊರಗಡೆನೇ ಇದ್ದಾರೆ. ಮಲ್ಕೊಂಡಿದ್ದಾನೆ ಇಲ್ಲಿ. ನಮ್ಮ ಮಗಳು ಬರ್ತಾ ಇದೆ. ಮಾರ್ನಿಂಗ್ 3 o'clock ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವಸ್ಥಾನದ ಹತ್ತಿರದಲ್ಲೇ ಇದು ಚೌಟ್ರಿ ಮಾಡಿರೋದು. ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವು. ಈ ಸ್ಯಾರಿ ಉಟ್ಕೊಂಡ್ರೆ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ. ಮಕ್ಕಳೆಲ್ಲ ಮಲಗಿದ್ದಾರೆ. ಒಂದು ಗಾಡಿನೂ ಕಾಣಿಸ್ತಾ ಇಲ್ಲ ರೋಡಲ್ಲಿ, ಫುಲ್ ಖಾಲಿ. ಅಂಗಡಿ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಮಧ್ಯಾಹ್ನ 12 ಗಂಟೆ ಟೈಮಲ್ಲಿ ನೋಡಬೇಕು ಯಾವ ಥರ ಬ್ಯುಸಿ ಆಗಿರುತ್ತೆ ರೋಡ್ಗಳು. ನಡೆಯೋದೇ ಕಷ್ಟ ಆ ಟೈಮಲ್ಲಿ. ನಮ್ಮ ಸಿಸ್ಟರ್ಸ್ ಇಬ್ಬರೂ ಕಚ್ಚೆ ಸೀರೆ ಉಟ್ಕೊಂಡು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ನಾವು ದೇವಸ್ಥಾನದ ಒಳಗಡೆಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಅಭಿಷೇಕ ನೋಡಬೇಕು ಅಂತ ನಾವು ಬೇಗ ಬಂದ್ವಿ. ಬಟ್ ಅಭಿಷೇಕ ಅಷ್ಟೊತ್ತಿಗಾಗಲೇ ಆಗೋಗಿತ್ತು. ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಭಜನೆ ಮಾಡಿದ್ವಿ, ದೇವ್ರ ಸಾಂಗ್ಸ್ ಎಲ್ಲ ಹಾಡಿದ್ವಿ. ಬೇರೆ ಕಡೆಯಿಂದ ಎಲ್ಲ ಭಜನೆ ಮಾಡೋದಕ್ಕೆ ತುಂಬ ಜನ ಬಂದಿದ್ದರು. ಸೊ ಅವ್ರ ಜೊತೆ ನಾವು ಕೂಡ ಭಜನೆ ಮಾಡಿ ವಿಷ್ಣು ಸಹಸ್ರನಾಮ ಅದೆಲ್ಲ ಓದ್ಬಿಟ್ಟು ಮತ್ತು ದೇವ್ರ ಸಾಂಗ್ಸ್ ಎಲ್ಲ ಹಾಡಿದ್ವಿ. ತುಂಬ ಜನ ಬಂದಿದ್ದರು ಫ್ರೆಂಡ್ಸ್ ಭಜನೆ ಮಾಡೋದಕ್ಕೆ. ಸೊ ಅವರೆಲ್ಲ ಫೋಟೋಸ್ ತೊಗೊಂಡ್ರು ಆ್ಯಂಡ್ ನಾವು ಕೂಡ ಅವ್ರ ಜೊತೆ ಫೋಟೋಸ್ ತೊಗೊಂಡ್ವಿ. ತುಂಬ ಚೆನ್ನಾಗಿ ದೇವ್ರ ಸಾಂಗ್ಸ್ ಎಲ್ಲ ಹಾಡಿದ್ರು. ಆ್ಯಂಡ್ ನಾವು ಮತ್ತೆ ವಾಪಸ್ ಬಂದು ಚೌಟ್ರಿಗೆ ದೀಪ ಎಲ್ಲ ಮಾಡಿಕೊಂಡು ಮತ್ತೆ ದೇವಸ್ಥಾನಕ್ಕೆ ಹೋದ್ವಿ. ಅಷ್ಟೊತ್ತಿಗಾಗಲೇ ಅಲಂಕಾರ ಎಲ್ಲ ಮುಗಿದಿತ್ತು. ನಾವು ಹೋಗಿದ ತಕ್ಷಣ ಓಪನ್ ಮಾಡಿದ್ರು. ಒಳಗಡೆ ಎಲ್ಲ ವಿಡಿಯೋ ಮಾಡೋದಕ್ಕೆ ಅಲೋ ಇರಲಿಲ್ಲ. ಹಾಗಾಗಿ ನಾನು ದೇವ್ರನ್ನೆಲ್ಲ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಸ್ಟಾರ್ಟಿಂಗಲ್ಲಿ ಹಾಕಿದ್ದೆ ಅಲ್ವಾ ಚಿಕ್ಕದಾಗಿ ಒಂದು ಕ್ಲಿಪ್, ಅದು ಬೇರೆಯವ್ರು ಯಾರೋ ಮಾಡಿದರು ನಮ್ಮ ರಿಲೇಟಿವ್ಸ್. ಸೊ ಅದನ್ನು ಆ್ಯಡ್ ಮಾಡಿದ್ದೆ ಅಷ್ಟೇ. ಸೊ ನಾನು ದೇವಸ್ಥಾನದೊಳಗಡೆ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಸುಮ್ಮನೆ ಯಾಕೆ ಬೈತಾರೆ ವಿಡಿಯೋ ಮಾಡ್ಕೊಳ್ತಾ ಇದ್ದರೆ. ಸೊ ಅದಕ್ಕೆ ನಾನು ಮಾಡ್ಕೊಂಡಿಲ್ಲ ಫ್ರೆಂಡ್ಸ್.
ಅಲ್ಲಿದ್ದಾರೆ ನಮ್ಮ ಬೊಂಬೆಗಳು. ಇನ್ಶರ್ಟ್ ಯಾಕೆ ತೆಗ್ದಿದ್ದು? ನಾವು ದರ್ಶನ ಮಾಡ್ಕೊಂಡು ಬಂದಮೇಲೆ ನಮ್ಮ ಪುಟಾಣಿಗಳು ಎದ್ದಿದ್ರು. ಅಷ್ಟೊತ್ತಿಗಾಗಲೇ 6:30ಗೆಲ್ಲ ಎದ್ದಿದ್ರು. ನಮ್ಮ ಪುಟಾಣಿಗಳನ್ನೆಲ್ಲ ರೆಡಿ ಮಾಡಿಕೊಂಡು ಮತ್ತೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದೆ. ಸೊ ಮತ್ತೆ ಒಂದು ಸಲ ದೇವ್ರ ದರ್ಶನ ಮಾಡಿಕೊಂಡು ನಮ್ಮ ಪುಟಾಣಿಗಳಿಗೆ ತೋರಿಸ್ಕೊಂಡು ದೇವಸ್ಥಾನ ಎಲ್ಲ ಮತ್ತೆ ವಾಪಸ್ ಬಂದ್ವಿ. ನಮ್ಮ ರಿಲೇಟಿವ್ಸ್ ಎಲ್ಲರೂ ಬಂದಿದ್ದರು. ಸೊ ಅವ್ರ ಜೊತೆ ಹೋಗಿದ್ವಿ ಆ್ಯಂಡ್ ತುಂಬ ಚೆನ್ನಾಗಿತ್ತು. 7:30 ಆ ಟೈಮಲ್ಲಿ ರಶ್ ಇರಲಿಲ್ಲ ಇನ್ನು. ಸೊ ಆರಾಮಾಗಿ ನಡ್ಕೊಂಡೋಗಿ ನಾವು ದರ್ಶನ ಮಾಡ್ಕೊಂಡು ಬಂದ್ವಿ ನಮ್ಮ ಪುಟಾಣಿಗಳ ಜೊತೆ. ಸೊ ಆಮೇಲೆ ಅಡುಗೆ ಮಾಡೋದಕ್ಕೆ ಸ್ವಲ್ಪ ಹೊತ್ತು ಹೆಲ್ಪ್ ಮಾಡಿದ್ವಿ. ಸೌತೆಕಾಯಿ ತುರಿಯೋದು ಮತ್ತು ಪಾನಕ ಮಾಡೋದಕ್ಕೆ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಕೊಡೋದು ಅದೆಲ್ಲ ಮಾಡಿದ್ವಿ ಸ್ವಲ್ಪ ಹೊತ್ತು. ನಾನು ನಮ್ಮಕ್ಕ ಮತ್ತು ನಳಿನಕ್ಕ. ಸೊ ನಾವು 3 ಜನ ಸೇರಿಕೊಂಡು ಮಾತಾಡಿಕೊಂಡು ಕೆಲಸ ಮಾಡ್ತಾಯಿದ್ವಿ. ಆ್ಯಂಡ್ ಇಲ್ಲಿ ಕಣ್ಣು ಅಳ್ತಾ ಇದ್ದಾನೆ, ಅಮ್ಮ ಊರಿಗೆ ಹೋಗಬೇಕು ಅಂತೇಳಿ. ಚಾರು ನಮ್ಮಮ್ಮ ಊರಲ್ಲಿ ಇದ್ಲು. ಸೊ ಬರ್ತಾಳೆ, ಬಂದಮೇಲೆ ಚಾರು ಜೊತೆ ಹೋಗುವಂತೆ ಅಂತೇಳಿ ಸಮಾಧಾನ ಮಾಡ್ತಾಯಿದ್ದೆ ಕಣ್ಣುನ. ಅಮ್ಮ ಮತ್ತು ಚಾರು ಅಪ್ಪ ಬಂದರು, 3 ಜನ. ಸೊ ಇಲ್ಲಿ ಚಾರು ಸ್ವಲ್ಪ ಫ್ರೆಶ್ ಆಗ್ತಾ ಇದ್ದಾಳೆ. ಅಮ್ಮ ಮನೇಲಿ ಇದ್ಲಲ್ವಾ, ಸೊ ಅಮ್ಮ ಮನೆಯಿಂದ ಸ್ಟ್ರೈಟಾಗಿ ಜಾತ್ರೆಗೆ ಬಂದರು. ಅದೇನದು ಹೂವದಲ್ಲಿ ಏನು ಮಾಡ್ಕೊತಾ ಇರೋದು ನೀನು? ತೇರು ಇನ್ನೂ ಇಳ್ದಿಲ್ಲ ಫ್ರೆಂಡ್ಸ್. ಪುಟಾಣಿಗಳು ಡ್ರೆಸ್ ಚೇಂಜ್ ಮಾಡಬೇಕು ಅಂತ ಬಂದು ಡ್ರೆಸ್ ಚೇಂಜ್ ಮಾಡ್ತಾ ಇದ್ದಾರೆ. ಸೊ ಊಟ ಎಲ್ಲ ಮಾಡಿದ್ದಾರೆ. ಆಯ್ತು ಹಾಕೋ. ಕಣ್ಣು ಡ್ರೆಸ್ ಚೇಂಜ್ ಮಾಡಬೇಕಂತ. ಟೀ ಶರ್ಟ್ ಅದೇ ಇರಲಿ, ಪ್ಯಾಂಟ್. ಅಮ್ಮ ಊರಲ್ಲಿದ್ದು ಚಾರು ತಿರ್ತಿಗೆ ಬಂದಿದ್ದಾಳೆ ಅಮ್ಮನ. ಅದು ಲೇಟಾಗಿ ಬಂದಿದ್ದಾರೆ, ಆದರೆ ನೆನ್ನೆ ಎಲ್ಲ ಮಿಸ್ ಮಾಡ್ಕೊಂಡಿದ್ವಿ. ಪ್ರತಿ ವರ್ಷವೂ ಅಮ್ಮಮ್ಮ ಮನೇಲಿ ಇರ್ತೀರಾ, ಡೈರೆಕ್ಟಾಗಿ ತಿರ್ತಿ ಜಾತ್ರೆಗೆ ಬರ್ತೀರಾ. ಲಾಸ್ಟ್ ಇಯರು ಅಷ್ಟೇ, ಕಣ್ಣು ಚಾರು ಇಬ್ಬರು ನಮ್ಮಮ್ಮ ಮನೇಲಿ ಇದ್ದರು, ಅಲ್ಲಿಂದ ಇಲ್ಲಿ ಬಂದಿದ್ದು. ಸೊ ಈ ಸಲ ಚಾರು ಮಾತ್ರನೇ ಅಮ್ಮ ಮನೇಲಿ ಇದ್ದಿದ್ದು.
ಚಿಕ್ಕತಿರ್ತಿ ಜಾತ್ರೆಗೆ ಬಂದಿದ್ರಲ್ವ ನಮ್ಮ ರಿಲೇಟಿವ್ಸ್ ಕೆಲವರು. ಸೊ ಅವರೆಲ್ಲ ಬಂದಿದ್ದರು. ಅಂಚತ್ರ ಮಾಡ್ತಾ ಇದ್ದೀವಿ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಹಾಗಾಗಿ ಬರ್ತಾರೆ. ಸೊ ಬಂದು ಊಟ ಮಾಡ್ತಾಯಿದ್ರು. ನಾವೆಲ್ಲ ಬಡಿಸ್ತಾ ಇದ್ವಿ. ಮತ್ತು ಉಡಿ ವಿಜಯ್ ಕುಮಾರ್ ಸರ್ ಅವರು ಬಂದಿದ್ದರು. ಸೊ ಅವರು ಸಹ ಊಟ ಮಾಡಿಕೊಂಡು ಹೋದರು. ತುಂಬಾ ಖುಷಿ ಆಯಿತು. ಆ್ಯಂಡ್ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಎಲ್ಲರನ್ನೂ. ಒಂಥರ ಡೌನ್ ಟು ಅರ್ತ್ ಅಂತೀವಲ್ವ, ಸೊ ಆ ಥರ ಟ್ರೀಟ್ ಮಾಡಿದ್ರು ಎಲ್ಲರನ್ನೂ. ತುಂಬಾ ಖುಷಿ ಆಯಿತು. ಆ್ಯಂಡ್ ನಮ್ಮ ಪುಟಾಣಿಗಳಿಗೆ ಚಾಕ್ಲೇಟ್ಸ್ ಎಲ್ಲ ತಂದಿದ್ರು, ಚಾಕ್ಲೇಟ್ಸ್ ಎಲ್ಲ ಕೊಟ್ಟರು. ಆ್ಯಂಡ್ ನಮ್ಮ ಪುಟಾಣಿಗಳಿಗೆ ತುಂಬಾ ಖುಷಿ ಆಯಿತು. ಸೊ ಅವ್ರಿಗೆಲ್ಲ ಶೇಕ್ ಹ್ಯಾಂಡ್ ಕೊಟ್ಟು ಅವ್ರನ್ನ ಮಾತಾಡಿಸ್ಕೊಂಡು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಮಕ್ಕಳನ್ನ. ಸೊ ಅದನ್ನೆಲ್ಲ ವಿಡಿಯೋ ಮಾಡೋದಕ್ಕಾಗಿಲ್ಲ. ಸೊ ಎಷ್ಟಾಯಿತೋ ಅಷ್ಟು ಮಾಡಿದ್ದೀನಿ ಫ್ರೆಂಡ್ಸ್. ಕನ್ನೋ ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಓಕೆ, ಸೊ ಜಾತ್ರೆಯಲ್ಲಿ ಜಾಸ್ತಿ ಏನು ಶಾಪಿಂಗ್ ಮಾಡಿಲ್ಲ. ಕೆಲವು ಇಯರಿಂಗ್ಸ್ ಮತ್ತು ಒಂದು ಕೃಷ್ಣ ತೊಗೊಂಡ್ವಿ, ಮತ್ತು ಒಂದು ಅರ್ವೆ. ಸೊ ಮಕ್ಕಳಿಗೆ ಸ್ವಲ್ಪ ಟಾಯ್ಸ್ ಅದೆಲ್ಲ ತೊಗೊಂಡ್ವಿ ಅಷ್ಟೇ. ನಾವು ಜಾಸ್ತಿ ಶಾಪಿಂಗ್ ಮಾಡಿಲ್ಲ. ಬರೋಷ್ಟರಲ್ಲಿ 6 o'clock ಆಗಿತ್ತು ಈವ್ನಿಂಗ್. ಸೊ ಅದಕ್ಕೆ ಮನೆಗೆ ಬಂದಮೇಲೆ ವಿಡಿಯೋ ಏನೂ ಮಾಡೋದಕ್ಕಾಗಿಲ್ಲ. ಸೊ ಎಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಬಾಯ್, ಟೇಕ್ ಕೇರ್. ಯಾವಾಗಲೂ ಖುಷಿಯಾಗಿರಿ, ಹ್ಯಾಪಿಯಾಗಿರಿ, ಬಿಂದಾಸ್ ಆಗಿರಿ. ಇರೋದು ಒಂದೇ ಜೀವನ. ಆದಷ್ಟು ಒಳ್ಳೆ ಫುಡ್ನ ತಿನ್ನಿ, ಒಳ್ಳೆ ಕೆಲಸಗಳನ್ನು ಮಾಡಿ. ಓಕೆ, ಸೊ ಬಾಯ್, ಟೇಕ್ ಕೇರ್. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ.